ಪ್ರಗತಿ ಪರಿಶೀಲನೆಯನ್ನು ಪ್ರತಿ ತಿಂಗಳು ಮಾಡ್ತಾ ಇರ್ತೀವಿ. ಅದರಂತೆ ಈ ಮಾಸಿಕ ಸಭೆ ಇವತ್ತು ಎಲ್ಲ ನಮ್ಮ ಸದಸ್ಯರು ಒಳಗೊಂಡಂತೆ ಆಮೇಲೆ ಇಲಾಖೆಗೆ ಸಂಬಂಧಪಟ್ಟಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ, ಆಹಾರ ನಾಗರಿಕ ಸರಬರಾಜು ಇಲಾಖೆ, ಬೆಸ್ಕಾಂ ಇಲಾಖೆ, ಹಾಗೆ ಉದ್ಯೋಗ ವಿನಿಮಯ ಕೇಂದ್ರ ಮತ್ತು KSRTC ಅಧಿಕಾರಿಗಳು ಸಹಿತ ಎಲ್ಲ ಅತ್ಯಂತ ಯಶಸ್ವಿಯಾಗಿ ಈ ಸಭೆ ನಡೆದಿದೆ. ಈ ಸಭೆಯಲ್ಲಿ ಭಾಳ ಪ್ರಮುಖವಾಗಿ ಚರ್ಚೆಗೆ ಬಂದಿದ್ದು ಅಂದರೆ ಈಗಾಗಲೇ ನಮಗೆ ಏನು ಗೃಹ ಜ್ಯೋತಿನಲ್ಲಿ ಸುಮಾರು 28,491 ಜನ ಈ ಇದನ್ನ ಫಲಾನುಭವಿಗಳಿದ್ದಾರೆ. ಅದರಲ್ಲಿ 513 ಜನ ಬಾಕಿ ಇದ್ದಾರೆ. ಅದರ ಕಾರಣ ಏನಂದರೆ ಕೆಲವರು ಪಾವತಿ ಆದವರು ಇದ್ದಾರೆ, ಮತ್ತು GST IT ಕಟ್ಟೋರು ಅಂತ ಹೇಳ್ಬಿಟ್ಟು ಅವ್ರನ್ನ ಹೊರಬಿಟ್ಟಿದ್ದಾರೆ, ಮತ್ತು ಪಾವತಿ ಆದವ್ರನ್ನ ಹೊರಬಿಟ್ಟಿದ್ದಾರೆ. ಇನ್ನು NPCI ಅಂತ ಹೇಳಿ 48 ಜನ ಹೊರಗಡೆ ಇದೆ. ಹಾಗಾಗಿ 513 ಜನ ಇದರಲ್ಲಿ ವಂಚಿತರಾಗಿದ್ದಾರೆ. ಇದರಲ್ಲಿ ನಾವು ಭಾಳ ಪ್ರಮುಖವಾಗಿ ಸರ್ಕಾರದ ಮುಂದೆ ಒಂದು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಈ 137 ಜನ ಏನು GST ಮತ್ತು IT ಕಟ್ತಾ ಇದ್ದಾರೆ, ಇವರು ನಿಜವಾದ ಫಲಾನುಭವಿಗಳು. ಉದಾಹರಣೆಗೆ ಏನಂದರೆ ಯಾವುದೋ ಬೀದಿ ವ್ಯಾಪಾರ ಮಾಡೋರು ಅಥವಾ ಇದು ಕೌಶಲ್ಯ ಅಭಿವೃದ್ಧಿ ಯೋಜನೆಯಲ್ಲಿ ಒಂದು 5,000 ಸಾಲ ತಗೊಂಡಿರ್ತಾರೆ. ಅವ್ರು ಏನೋ ಒಂದಷ್ಟು GST ಅಥವಾ ಟ್ಯಾಕ್ಸ್ ಒಳಪಟ್ಟಿರ್ತಾರೆ ಅಥವಾ ಬ್ಯಾಂಕಲ್ಲಿ ಲೋನ್ ಮಾಡಿರ್ತಾರೆ, ಅಲ್ಲಿ ಏನೋ ಇದಾಗಿರುತ್ತೆ. ಅಂಥವ್ರು ನಿಜವಾದ ಫಲಾನುಭವಿಗಳು ಇರ್ತಾರೆ. ಅವರು ವಂಚಿತರಾಗ್ತಿದ್ದಾರೆ. ಅವ್ರನ್ನ ಒಳಗೊಂಡಂತೆ ಅವ್ರು ಸೇರಿಸ್ಬೇಕಂತ ಹೇಳಿ ಒಂದು ಒತ್ತಾಯ ಸರ್ಕಾರದಲ್ಲಿ ಮಾಡಿದ್ವಿ. ಅದನ್ನು ಜಿಲ್ಲಾ ಮಟ್ಟದಲ್ಲೂ ಸಹಿತ ಚರ್ಚೆ ಮಾಡ್ತೀವಿ ಅಂತೇಳಿ ನಿರ್ಧಾರ ಆಗಿದೆ. ಹಾಗೆ ಉಳಿದಂತೆ ಅನ್ನಭಾಗ್ಯ ಯೋಜನೆಯಲ್ಲಿ ಆಹಾರ ಇಲಾಖೆಯಿಂದ ಚರ್ಚೆ ಆಗಿದೆ. ಇಲ್ಲಿ ಮುಂದುವರೆದು ಏನು ಇವತ್ತು ಮಲೆನಾಡು ಭಾಗದಲ್ಲಿ 4 ಚಕ್ರ ವಾಹನಗಳಿದ್ದವರಿಗೆ ಏನು ಈ ಉಚಿತ ಏನು ಕೊಡ್ತಾ ಇದ್ದೀವಿ, ಯಾವುದು ಅನ್ನಭಾಗ್ಯ ಇರ್ಬೋದು ಮತ್ತು ಬೇರೆ ಬೇರೆ ಏನೋ ಇದಿದೆ, ಅದನ್ನು ನಾವು ಕಮ್ಮಿ ಮಾಡ್ತೀವಿ, ಅವ್ರಿಗೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಇದು ಮಲೆನಾಡಲ್ಲಿ ಹಾಸನ, ಚಿಕ್ಕಮಗಳೂರು ಮತ್ತು ನಾವು ಒಟ್ಟಾರೆ ಇಡೀ ರಾಜ್ಯದಲ್ಲೂ ನಾವು ಒಳಗೊಂಡಂತೆ ಹೇಳ್ತೀವಿ. ಆದರೆ ಹಾಸನ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಏನಾಗುತ್ತೆ ಅಂದರೆ ಈ ಕಾರ್ಮಿಕ ವರ್ಗದವರೆಲ್ಲ ವೆಹಿಕಲ್ಗಳಲ್ಲಿ ಬರ್ತಾರೆ, ಅವರು ಸ್ವಂತ ವೆಹಿಕಲ್ಗಳು. ಅದು ಯಾವುದು ನಿಮ್ಮ ಸೆಕೆಂಡ್ ಹ್ಯಾಂಡು ವೆಹಿಕಲ್ಗಳನ್ನ 4 ಚಕ್ರದ್ದು ಹಳ್ಳಿನಲ್ಲಿ ಪರ್ಚೇಸ್ ಮಾಡ್ತಾರೆ. ಅವರು ಏನು ಉದ್ಯೋಗಿ ಹೋಗುವಂಥ ವೆಹಿಕಲ್ಗಳು ಪರ್ಚೇಸ್ ಮಾಡಿ ಪಾಪ ಅವರು ಎಲ್ಲ ವೆಹಿಕಲ್ಗಳಲ್ಲಿ ತೋಟಗಳಿಗೆ ಬರ್ತಾರೆ. ಅವರು ವಂಚಿತರಾದರೆ ಅವ್ರು ನಿಜವಾದ ಫಲಾನುಭವಿಗಳು, ಅವ್ರನ್ನ ನಾವು ಕೈ ಬಿಡಬಾರ್ದು ಅಂತೇಳಿ ಇಲ್ಲಿ ನಮ್ಮ ಸಭೆಯಲ್ಲಿ ತೀರ್ಮಾನ ಆಗಿದೆ. ನಾವು ಜಿಲ್ಲಾ ಕಮಿಟಿನಲ್ಲೂ ಅದನ್ನು ಪ್ರಸ್ತಾಪ ಮಾಡ್ತೀವಿ ಭಾಳ ಪ್ರಮುಖವಾಗಿ. ಮತ್ತು ಗೃಹ ಜ್ಯೋತಿನಲ್ಲಿ ಈಗಾಗಲೇ ನಮಗೆ ಗೊತ್ತಿದ್ದಾಗೆ ಸುಮಾರು ಗೃಹ ಜ್ಯೋತಿನಲ್ಲೂ ಸಹಿತ ಈಗ ಏನಾಗಿದೆ, ಸುಮಾರು ಜನ ಅದನ್ನು ಫಲಾನುಭವಿಗಳು ತಗೊಳ್ತಾ ಇದ್ದಾರೆ. ಅದರಲ್ಲಿ ಒಂದು ಏನಂದರೆ ಶಾಲೆಗಳಿಗೆ ಉಚಿತವಾಗಿ ಕೊಟ್ಟಿದ್ದಾರೆ. ಈ ಅಂಗನವಾಡಿಗೂ ಮತ್ತು ಶಾಲಾ ಪೂರ್ವ ಶಿಕ್ಷಣ ಕೊಡುವಂಥ ಸಣ್ಣ ಮಕ್ಕಳು ಬರೋದ್ರಿಂದ ಅಲ್ಲೂ ಸಹಿತ ಉಚಿತವಾಗಿ ಕೊಡಬೇಕು ಅಂತ ಹೇಳಿ ಒಂದು ನಿರ್ಣಯ ಮಾಡಿದ್ದೀವಿ. ಅದನ್ನು ಜಿಲ್ಲಾ ಕಮಿಟಿ ಮತ್ತು ಸರ್ಕಾರಕ್ಕೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇನ್ನು ಯುವ ನಿಧಿನಲ್ಲಿ ಈಗಾಗಲೇ ನಮಗೆ ಏನಾಗಿದೆ, ಸುಮಾರು 2,400ಕ್ಕೂ ಹೆಚ್ಚು ಜನ ಯುವ ನಿಧಿಗೆ ಒಳಪಟ್ಟಿದ್ದಾರೆ. ಅದರಲ್ಲಿ ಬರೀ 413 ಜನ ಮಾತ್ರ ಈ ಡಿಗ್ರಿ ಆದವರು ಇದ್ದಾರೆ. ಅದರಲ್ಲಿ ಏನು ಡಿಗ್ರಿ ಆದವರು ಮತ್ತು ಇದರಲ್ಲಿ ಡಿಪ್ಲೊಮಾ ಆದವರು ಸೇರಿ ಇದ್ದಾರೆ. 1000 ಚಿಲ್ಲರೆಗೂ ಹೆಚ್ಚಿದ್ದಾರೆ. ಬಟ್ ಅದರಲ್ಲಿ ಉದ್ಯೋಗಕ್ಕೆ ಹೋಗಿದ್ದಾರೆ, ಕೆಲವರು ಜಾಬಿಗೆ ಸೇರಿರ್ಬೋದು. 415 ಜನ ಇದನ್ನು ಫಲನ ಪಡ್ಕೊಳ್ತಾ ಇದ್ದಾರೆ ಯುವ ನಿಧಿನಲ್ಲಿ. ಅದರಲ್ಲಿ 34 ಜನ ಇವರಿದ್ದಾರೆ, ಅವರು ಡಿಪ್ಲೊಮಾ ಮಾಡಿದವರಿದ್ದಾರೆ ಒಳಗೊಂಡಂತೆ 415 ಜನ. ಅದು ಸಹಿತ ಭಾಳ ಸಮರ್ಪಕವಾಗಿ ನಡೀತಾ ಇದೆ. ಇನ್ನು ಇದರಲ್ಲಿ ಕೌಶಲ್ಯ ಅಭಿವೃದ್ಧಿನಲ್ಲಿ ಸಹಿತ ಅವ್ರಿಗೆ ಹಿಂದೆ ನಮ್ಮ ಕೌಶಲ್ಯ ಅಭಿವೃದ್ಧಿ ಸಂದರ್ಭ ಇದರಲ್ಲಿ ಬೇಕಾದಷ್ಟು ಸಣ್ಣ ಉದ್ಯೋಗಗಳಿದ್ದಾವೆ. ಈ ಯಾರು ಯುವ ನಿಧಿನಲ್ಲಿ ಎಲ್ಲ ಡಿಗ್ರಿಗಳ ಪಡ್ಕೊಂಡಿದ್ದಾರೆ, ಆ ಇಲಾಖೆಯಲ್ಲಿ ಬೇಕಾದಷ್ಟು ಬೆನಿಫಿಟ್ಸ್ ಸಿಗ್ತದೆ. ಅದನ್ನು ಪಡ್ಕೋಬೇಕು ಅಂತ ಹೇಳಿ ಕಳೆದ ತಿಂಗಳ ಮೀಟಿಂಗಲ್ಲಿ ಮಾಡಿದ್ದೀವಿ. ಅದನ್ನು ಬಹುಶಃ ಕೆಲವರೆಲ್ಲ ಹಚ್ಚಿ ಹಾಕಿದ್ದಾರೆ. ಬಹುಶಃ ಅವರು ಕೌಶಲ್ಯ ಅಭಿವೃದ್ಧಿ ಮುಖಾಂತರ ಸಣ್ಣ ಗುಡಿ ಕೈಗಾರಿಕೆಗಳನ್ನು ಮಾಡೋಂಥ ಅವಕಾಶಗಳಿರೋದ್ರಿಂದ ಅದನ್ನು ಪಡ್ಕೋಬೇಕು ಅಂತೇಳಿ ನಮ್ಮ ಏನು ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆ ಮುಖಾಂತರ ಒತ್ತಾಯ ಮಾಡ್ತೀವಿ. ಅದು ಸಹಿತ ಕಾರ್ಯ ನಡೀತಾ ಇದೆ. ಇನ್ನು ಬೇರೆ ಎಲ್ಲ ವಿಚಾರಗಳನ್ನು ಚರ್ಚೆ ಆಗಿದೆ. ಮತ್ತು ವಿಶೇಷವಾಗಿ ಸುಮಾರು ಸಾರಿಗೆ ಇಲಾಖೆಯಲ್ಲೂ ಸಹಿತ ನಮಗೆ ಸುಮಾರು ಈಗಾಗಲೇ
92,000 ಹೆಚ್ಚು ಇದು ಏನು ಲಾಭ ಬಂದಿದೆ ನಮ್ಮ ಇದಕ್ಕೆ 92,30,58 ರೂಪಾಯಿ ಈಗಾಗಲೇ ಮೂಡಿಗೆರೆ KSRTC ಇಲಾಖೆಗೆ ಜಮಾ ಆಗಿದೆ. ಇದರಲ್ಲಿ ಸುಮಾರು ಒಟ್ಟು ಇದರ ಲಾಭ ಪಡ್ಕೊಂಡವರು ಟೋಟಲ್ 42,17,02,345 ರೂಪಾಯಿ ಸಂದಾಯ ಆಗಿದೆ ಇಲ್ಲಿವರೆಗೆ. 42 ಕೋಟಿ 17,02,345 ಇದು ಜೂನಿಂದ ಆಗಸ್ಟ್ವರೆಗೆ ಪಡ್ಕೊಂಡಿದ್ದಾರೆ. 2025 ಜೂನ್ 25ರಿಂದ ಸುಮಾರು 26,328 ಅಂದರೆ ಸುಮಾರು ಜೂನ್ನಲ್ಲಿ ಅಷ್ಟು. ಟೋಟಲ್ಲು ಪ್ರವಾಸ ಮಾಡಿದವರು ಸುಮಾರು 13,59,13 ಕೋಟಿ 8 ಕೋಟಿಗೆ ಹೆಚ್ಚು ಜನ ಪ್ರವಾಸ ಮಾಡಿದ್ದಾರೆ. ಹಾಗಾಗಿ ಇದರ ಲಾಭ ಏನು ಅದು ಸರ್ಕಾರದಿಂದ ಈ KSRTC ಇಲಾಖೆಗೆ ಜಮಾ ಆಗಿದೆ. ಹಾಗೆ ಇಷ್ಟು ಕಾರ್ಯಗಳು ಪಂಚ ಗ್ಯಾರಂಟಿ ಯೋಜನೆಗಳು ಸರ್ಕಾರದಲ್ಲಿ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಇಡೀ ರಾಜ್ಯದಲ್ಲೇ ಇವತ್ತು ತಮಗೆಲ್ಲ ಗೊತ್ತಿದೆ ನಂಬರ್ 1 ಇದೆ ಚಿಕ್ಕಮಗಳೂರು ಜಿಲ್ಲೆ. ಅಂದರೆ ಈ ಪಂಚ ಗ್ಯಾರಂಟಿ ಯೋಜನೆಗಳು ಅತ್ಯಂತ ಯಶಸ್ವಿಯಾಗಿದೆ. ಮತ್ತು ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಅವರಿಗೆ ಜಮಾ ಆಗೋದು ಅಚ್ಚುಕಟ್ಟಾಗಿ ಆಗ್ತಾ ಇದೆ. ಇನ್ನು ಕೆಲವರಲ್ಲಿ ಏನಂದರೆ ನಮಗೆ ಬಂದಿಲ್ಲ ಅಂತ ಹೇಳ್ತಾರೆ, ಏನೋ ಕಾರಣಗಳು ಹೇಳ್ತಾರೆ. ಅದಕ್ಕೆ ಕಾರಣ ಏನಂದರೆ ಸರ್ಕಾರಕ್ಕೆ ಏನು ಇವತ್ತು ಟ್ಯಾಕ್ಸ್ ಬಂದಂಗೆ ಅವರು ರಿಲೀಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಕೆಲವರು ಉಳಿದಿರ್ತಾರೆ. ಉಳಿದವರು ನೆಕ್ಸ್ಟ್ ಕಂತಲ್ಲಿ ಮತ್ತೆ ಅವರಿಗೆ ಸಿಗುತ್ತೆ. ಆ ಥರ ಯಾರೂ ಸಹಿತ ಆತಂಕ ಪಡುವಂಥ ಪರಿಸ್ಥಿತಿ ಇಲ್ಲ. ಇವತ್ತು ನಮ್ಮ ಏನು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಕ್ಷೇತ್ರದ MLAಗಳೆಲ್ಲ ಭಾಳ ಅತ್ಯಂತ ಉತ್ಸಾಹದಲ್ಲಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರಕ್ಕೂ ಸಹಿತ ಒಳ್ಳೆ ಹೆಸರು ಇದೆ ಅಂತ ಹೇಳ್ತಾ, ಇದ್ರ ಜೊತೆಗೆ ಇಷ್ಟೆಲ್ಲ ಮಾಡಿ ನಮ್ಮದೇ ಆದ ಒಂದು ಸಮಾವೇಶ ಮಾಡಬೇಕು ಅಂತಲೇ ಈಗಾಗಲೇ ಈ ಸಭೆಯಲ್ಲಿ ತೀರ್ಮಾನ ಆಗಿದೆ. ನಮ್ಮ ಕ್ಷೇತ್ರದ MLA ಅವ್ರನ್ನ ನಾವು ಭೇಟಿ ಮಾಡಿ ಮುಂದಿನ ತಿಂಗಳಲ್ಲಿ ಮಳೆ ಕಮ್ಮಿ ನೋಡಿಕೊಂಡು ಏನು ಈ ತಾಲೂಕಿನಲ್ಲಿ ಏನೇನು ಫಲಾನುಭವಿಗಳು ಪಂಚ ಗ್ಯಾರಂಟಿನಲ್ಲಿ ಏನೇನು ಫಲಾನುಭವಿಗಳಿವೆ ಅವ್ರನ್ನೆಲ್ಲ ಕರೆದುಬಿಟ್ಟು ಅವ್ರ ಜೊತೆ ತಮ್ಮ ಮೀಡಿಯಾಗಳ ಮುಖಾಂತರನೂ ಅವರಿಗೆ ಏನೇನು ಇದಾಗಿದೆ ಲಾಭ ಆಗಿದೆ ಈ ಸ್ಕೀಮಿಂದ, ಯಾವ್ಯಾವ ಸ್ಕೀಮಿಂದ ಏನು ಲಾಭ ಆಗಿದೆ ಅನ್ನೋದನ್ನ ಫಲಾನುಭವಿಗಳಿಂದಲೇ ನಾವು ಒಂದು ಡಿಸ್ಕಷನ್ ಮಾಡೋಂಥ ಕಾರ್ಯಕ್ರಮವನ್ನು ಮಾಡ್ತೀವಿ. ಅದರಲ್ಲಿ ನಮ್ಮ ಮೈಸೂರು ವಿಭಾಗದ ನಮ್ಮ ಪುಷ್ಪ ಅಮರನಾಥ್ ಅವರು ಭಾಗಿಸ್ತಾ ಇದ್ದಾರೆ. ಸೇರ ಸಾಧ್ಯವಾದರೆ ನಮ್ಮ ಸ್ಟೇಟ್ ಸಂಬಂಧಪಟ್ಟ ಅಧ್ಯಕ್ಷರು ರೇವಣ್ಣ ಅವರನ್ನು ಕರೆಯುವಂಥ ಕಾರ್ಯಕ್ರಮ ಮಾಡ್ತೀವಿ. ಜಿಲ್ಲಾ ಕಮಿಟಿಯವರು ಬರ್ತಾರೆ. ಇಡೀ 3 ತಾಲೂಕಿನ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಫಲಾನುಭವಿಗಳು ಕರೆಯುವಂಥ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಿರ್ಧಾರ ಆಗಿದೆ. ಅದನ್ನು ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಮೀಟಿಂಗಲ್ಲಿ ತೀರ್ಮಾನ ತಗೊಂಡು ನಾವು ಆ ಕಾರ್ಯಕ್ರಮ ನಡೆಸ್ತೀವಿ ಅಂತ ಇಷ್ಟಪಡ್ತೀನಿ. ಹಾಗೆ ನಮ್ಮೆಲ್ಲ ಇಲಾಖೆ ಸದಸ್ಯರಿರ್ಬೋದು, ಹಾಗೆ ತಾಲೂಕು ಪಂಚಾಯತಿ ನಮ್ಮ ದಯಾವತಿಯವರು ಇರ್ಬೋದು, ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತಾಯಿದ್ವಿ. ಅದರಿಂದ ಇಷ್ಟು ವಿಚಾರಗಳನ್ನು ನಾನು ಗಮನಕ್ಕೆ ಬರ್ತಾ ಇದ್ದೀನಿ. ಇನ್ನೇನಾದ್ರು ಇದ್ದರೆ ನಮ್ಮ ದಯಾವತಿಯವರು ಅದರ ಬಗ್ಗೆ ಮಾತಾಡ್ತಾರೆ. ಅದೆಲ್ಲ ತಗೊಂಡಿದ್ದೆ ನೀವೇನಾದ್ರು ಮಾತಾಡ್ತೀರಾ?